ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಕೋಪ ಸ್ವಲ್ಪ ಕಡಿಮೆ ಇರಲಿ. ಬಹಳ ಉತ್ಸಾಹದಿಂದ, ತಾಳ್ಮೆಯಿಂದ, ಸಂಯಮದಿಂದ ಕೆಲಸಗಳನ್ನು ಮಾಡಿದರೆ ನಿಮ್ಮ ಕೆಲಸಗಳು ಆಗತ್ತೆ ಅನ್ನುವಂಥದ್ದು. ಮಕ್ಕಳು ಮತ್ತು ಮೊಮ್ಮಕ್ಕಳು ಅಥವಾ ಮನೆಯಲ್ಲಿ ಚಿಕ್ಕ ವಯಸ್ಸಿನವರು ಉತ್ತಮವಾದಂತಹ ಸಾಧನೆಯನ್ನು ಮಾಡೋದರಿಂದ ನಿಮಗೆ ಸಮಾಧಾನವಾಗುತ್ತೆ. ಅವರ ವಯೋಮಾನಕ್ಕೆ ಅನುಗುಣವಾದಂತಹ ಸಾಧನೆ ಏನಿದೆ ಅದು ನಿಮಗೆ ಆಂತರಿಕವಾದಂತಹ ಸಂತೋಷವನ್ನು, ಒಂದು ರೀತಿಯ ಹೆಮ್ಮೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಯಶಸ್ಸಿನ ಆಸೆಯನ್ನು ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆ ರೀತಿಯ ಉತ್ಸಾಹ, ಯಾವುದೋ ಒಂದು ಆಶಾ ಮನೋಭಾವ ಮನಸ್ಸಿನಲ್ಲಿ ಇರಬೇಕಾದಂಥದ್ದು. ಆದರೆ ದುರಾಸೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗತ್ತೆ. ನೀವೇನೋ ಅಂದ್ಕೊಂಡಿರ್ತೀರಿ, ಏನೋ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಇವತ್ತು ಹೀಗಾಗಬೇಕು ಅಂತ, ಅದೆಲ್ಲವೂ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ತಾಳ್ಮೆಯನ್ನು ಕಳ್ಕೊಳ್ಳದೆ ಆ ವ್ಯತ್ಯಾಸಗಳಿಗೆ ಅನುಗುಣವಾಗಿ ನಡ್ಕೊಂಡು ಬಿಟ್ಟರೆ ನಿಮ್ಮ ಕೆಲಸಗಳು ಒಂದಷ್ಟಾಗತ್ತೆ. ಯಾವುದೋ ಸಮಯ ವ್ಯತ್ಯಾಸ ಆಯಿತು, ಅದಕ್ಕೆ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆ ಕೆಲಸವೇ ಬೇಡ ಅಂತ ಹೇಳಿ ಬಿಡುವಂಥದ್ದು, ಈ ರೀತಿಯ ಕೆಟ್ಟ ನಿರ್ಧಾರಗಳು ಬೇಡ ಅಂತ ಅರ್ಥ. ಬೇರೆಯವರಿಗೋಸ್ಕರ ಕಾಯುವುದಿದೆಯಲ್ಲ, ಅದು ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಸಮಯಕ್ಕೆ ತನ್ನದೇ ಆದಂತಹ ಬೆಲೆ ಇದೆ. ಅದು ಬಹಳ ವ್ಯತ್ಯಾಸಗಳನ್ನು ಮಾಡೋದಕ್ಕೂ ಕೂಡ ಕಾರಣವಾಗತ್ತೆ ಅಂತಕ್ಕಂಥದ್ದು. ಲಾಭ ಗಳಿಸ್ತಕ್ಕಂತಹ ಹಂಬಲದಲ್ಲಿ ಅಥವಾ ಆ ಒಂದು ದುರಾಸೆಯಲ್ಲಿ ನೈತಿಕತೆಯನ್ನು ದೂರ ಮಾಡಿಕೊಳ್ಬಾರ್ದು. ನ್ಯಾಯಸಮ್ಮತವಾಗಿ ಲಾಭವನ್ನು ಗಳಿಸಬೇಕು ಅಂತ ಅರ್ಥ. ವ್ಯಾವಹಾರಿಕವಾಗಿ ಬೇರೆಯವರ ಸಹಕಾರ, ಸಹಾಯಗಳು ನಿಮಗೆ ದೊರೆಯುವಂಥದ್ದಿದೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ವೃತ್ತಿಯಲ್ಲಿ, ನೌಕರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಬೇಡಿ. ನಿಮ್ಮ ಬಗ್ಗೆಯೂ ಹಾಗೆ ಮಾತಾಡಿಕೊಂಡಾಗ ನಿಮಗೆ ಹೇಗೆ ನೋವಾಗುತ್ತೋ, ಬೇಸರವಾಗುತ್ತೋ, ಬೇರೆಯವರು ಕೂಡ ಹಾಗೆ ಅನ್ನುವ ಭಾವನೆ ಇರಲಿ. ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಯೋಜನೆಯನ್ನು ಹಾಕ್ತೀರಿ, ಯೋಚನೆಯನ್ನು ಮಾಡ್ತೀರಿ, ಆದರೆ ಕಾರ್ಯರೂಪಕ್ಕೆ ತರುವಾಗ ವಿಫಲರಾಗ್ತೀರಿ. ಹಿಂದೆ ಆಲೋಚನೆ ಮಾಡಿದಂತಹ ವಿಚಾರಗಳು ಇಂದಿಗೂ ಕೂಡ ನಡೆದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇವತ್ತು ಆಲೋಚನೆ ಮಾಡಿದ್ದು ಕೂಡ ಹಾಗೆ. ಆದ್ದರಿಂದ ದೇವತಾ ಕೈಂಕರ್ಯದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ನೀವು ಆಲೋಚನೆಯನ್ನು ಮಾಡಿದರೆ ಆದಷ್ಟು ಕಾರ್ಯರೂಪಕ್ಕೆ ತರುವಂತಹ ಒಂದು ಪ್ರಯತ್ನ ನಿಮ್ಮದಾಗಲಿ ಅಂತ ಅರ್ಥ. ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೋ ಆತರಕ್ಕೆ ಬಿದ್ದು, ಇನ್ಯಾವುದೋ ಆಸೆಗೆ ಬಿದ್ದು, ಆ ಕ್ಷಣದಲ್ಲಿ ಮನಸ್ಸಿಗೆ ಏನನ್ಸುತ್ತೋ ಅದನ್ನು ವಿವೇಚನೆ ಇಲ್ಲದೆ ನಿರ್ಧಾರ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ ಅಂತ ಅರ್ಥ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಅವರ ವಿದ್ಯಾಭ್ಯಾಸ, ನೌಕರಿ, ವಿವಾಹ, ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ನೆಲೆ ನಿಲ್ಲತಕ್ಕಂತಹ ವಿಚಾರದಲ್ಲಿ ನೀವು ಆಲೋಚನೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲಿ ಅಲ್ಪ ಪ್ರೀತಿ, ಸ್ವಲ್ಪ ಬೇಸರಕ್ಕೆ ಅದು ಕಾರಣವಾಗುತ್ತೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ವ್ಯತ್ಯಾಸಗಳು, ತೊಂದರೆಗಳು ಆಗುವಂತಹ ಸೂಚನೆ. ಬೇರೆಯವರಿಗೆ ಏನಾದರೂ ಸಹಾಯ ಮಾಡಿದರೆ ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಅವರು ನನಗೇನೋ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಪದ್ಧತಿ ಇದೆಯಲ್ಲ, ಅದು ತಪ್ಪಾದೀತು. ಆ ರೀತಿಯ ಆಲೋಚನೆಗಳು ಬೇಡ. ಸ್ವಂತವಾದಂತಹ ನಿರ್ಧಾರ ಒಳ್ಳೆಯದಾಗತ್ತೆ. ಜೊತೆಗೆ ಕುತಂತ್ರ ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂಥದ್ದು. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆಲೋಚನೆ ಮಾಡಿ ಯಾವ ವಿಷಯದಿಂದ ನಿಮಗೆ ಅನುಕೂಲವಾಗುತ್ತೋ, ಒಳ್ಳೆಯದಾಗುತ್ತೋ ಅಂತಹ ವಿಚಾರಗಳಲ್ಲಿ ಭಾಗಿಗಳಾಗಿ, ಮಗ್ನರಾಗಿ ಅದನ್ನು ಚರ್ಚೆ ಮಾಡಿ ಆ ವಿಷಯದಲ್ಲಿ ತಲೆಯನ್ನು ಕೆಡಿಸ್ಕೊಳ್ಳಿ. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಗಳಿಂದ ದೂರ ಉಳಿಯುವಂಥದ್ದು ನಿಮಗೆ ಕ್ಷೇಮ ಅನ್ನುವಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ದೊಡ್ಡ ಗೋಜಲನ್ನು ಮಾಡಿಕೊಳ್ತೀರಿ. ಅದು ಬಗೆಹರಿದೇ ಇರತಕ್ಕಂತಹ ವಿಚಾರ ಅಲ್ಲಿ ಸ್ಪಷ್ಟವಾಗಿ ಕಾಣುವಂಥದ್ದಾಗತ್ತೆ. ಗಲಾಟೆಗೆ ಅವಕಾಶಗಳಾಗತ್ತೆ. ಇದೆಲ್ಲವನ್ನು ಗಮನಿಸಿಕೊಂಡು ಶಾಂತವಾಗಿರ್ತಕ್ಕಂಥದ್ದು ಒಳ್ಳೆಯದು. ಅಥವಾ ಯಾವ ರೀತಿಯಲ್ಲಿ ಆ ಗೊಂದಲವನ್ನು ದೂರ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಚಿಂತಿಸುವಂಥದ್ದು ಒಳ್ಳೆಯದಾಗಿರುತ್ತೆ. ಕುಟುಂಬದ ರಾಜಕಾರಣ, ಮನೆಯಲ್ಲಿನ ಕಲಹ, ಮನಸ್ತಾಪ ಇವೆಲ್ಲವೂ ಕೂಡ ಇರುತ್ತೆ. ಕುಟುಂಬದ ರಾಜಕಾರಣ ಅಂತಂದರೆ ಮನೆಯಲ್ಲೇ ಏನೋ ರಾಜಕಾರಣ ಮಾಡ್ತಕ್ಕಂಥದ್ದು, ಒಬ್ಬರ ಮಾತನ್ನು ಮತ್ತೊಬ್ಬರು ಅನುಮೋದನೆ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಮನೆ ಒಳಗಡೆ ನಡೀತಕ್ಕಂಥದ್ದಾಗತ್ತೆ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ
ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರ ಸಂಪರ್ಕ ಅಥವಾ ಬೇರೆಯವರು ಮನೆಯ ವಿಚಾರದಲ್ಲಿ ಮೂಗನ್ನು ತೂರಿಸ್ತಕ್ಕಂಥದ್ದು, ಇದರಿಂದ ಸ್ವಲ್ಪ ಮಟ್ಟಿಗೆ ಬೇಸರವಾಗುತ್ತೆ. ನಮ್ಮ ಮನೆಯ ವಿಚಾರಕ್ಕೆ ಬೇರೆಯವರು ಯಾಕೆ ಬರಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಹಣಕಾಸಿನ ಲಾಭದ ಆಸೆಯಿಂದ ಮೋಸ ಹೋಗ್ತೀರಿ. ನಿಮಗಿರುವಷ್ಟು ಸಾಕು ಅನ್ನುವಂತಹ ಭಾವನೆ ಇದ್ದರೆ ಯಾವ ತೊಂದರೆಯೂ ಇಲ್ಲ. ನಾನು ಇದಕ್ಕೂ ಮೀರಿ ನಾನೇನೋ ಲಾಭವನ್ನು ಪಡಿಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಾಗ ಮೋಸವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ದಿವಸ. ಕುಟುಂಬದಲ್ಲಿ ಅಶಾಂತಿ ತಲೆದೋರುತ್ತೆ. ಮಾನಸಿಕವಾಗಿ ಯಾರಿಗೂ ಕೂಡ ಸಮಾಧಾನ, ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಇರೋದಿಲ್ಲ ಅಂತ ಅರ್ಥ. ಅನಗತ್ಯವಾದಂತಹ ವಿಚಾರಗಳು ಗೊಂದಲಕ್ಕೆ ಈಡು ಮಾಡಿಕೊಡುತ್ತೆ. ಆ ರೀತಿಯ ಸಂದರ್ಭಗಳು ಬಂದಾಗ ಬಹಳ ವಿವೇಚನೆಯನ್ನಿಟ್ಟುಕೊಂಡು ಯೋಚನೆ ಮಾಡಬೇಕಾದಂಥದ್ದಾಗತ್ತೆ. ರಾಜಕೀಯ ವಿಚಾರದಲ್ಲಿ ರಾಜಕಾರಣಿಗಳಿಂದ ದೂರ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ಸ್ವತಃ ರಾಜಕಾರಣಿಗಳಾಗಿದ್ದರೂ ಕೂಡ ಆ ವಿಷಯದಲ್ಲಿ ಇವತ್ತು ಸ್ವಲ್ಪ ಮೌನ ವಹಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗತ್ತೆ. ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಏರೋದಕ್ಕೆ ಅವಕಾಶಗಳಾಗತ್ತೆ. ಆದರೆ ತಾಳ್ಮೆಯಿಂದ ಬಹಳ ನಿಧಾನವಾಗಿ ಆಲೋಚನೆಯನ್ನು ಮಾಡ್ತಾ ಸರಿತಪ್ಪುಗಳ ವಿವೇಚನೆಯನ್ನಿಟ್ಟುಕೊಂಡು ಕೆಲಸ ಮಾಡಿದರೆ ಅದು ಕೈಗೂಡ್ತಕ್ಕಂತಹ ಸಾಧ್ಯತೆ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.